ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾಳೆ ನಮ್ಮ ಫ್ರೆಂಡ್ ಮನೆ ಬಾರ್ಬೆಕ್ಯೂ ಇಟ್ಕೊಂಡಿದ್ದಾರೆ. ಸೊ ಬಾರ್ಬೆಕ್ಯೂಗೆ ನಾವು ಕಾರ್ನ್ ಬಾರ್ಬೆಕ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಎಲ್ಲನೂ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ಏನೇನು ತೊಗೊಂತೀವಿ ಅಂದ್ಬಿಟ್ಟು. ನೆದರ್ಲ್ಯಾಂಡ್ಸಲ್ಲಿ ಟ್ರ್ಯಾಶ್ ಹೆಂಗೆ ಡಿಸ್ಪೋಸ್ ಮಾಡೋದಂತ ತೋರಿಸ್ತೀವಿ. ಇದು ರೆಸ್ಟ್ ಆಫ್ ಫಾಲ್ ಅಂದ್ಬಿಟ್ಟು ಈ ಥರ ಓಪನ್ ಮಾಡಿಬಿಟ್ಟು ಹಿಂಗೆ ಟ್ರ್ಯಾಶ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೇ. ರೆಸ್ಟ್ ಆಫ್ ಆಲ್ ಅಂದರೆ ಆಲ್ ವೇಸ್ಟು. ಬೇರೆ ಬೇರೆ ಕಂಟೈನರ್ಸ್ ಇರುತ್ತೆ, ಲೈಕ್ ಪೇಪರಿಗೆ ಬೇರೆ ಇರುತ್ತೆ, ಮತ್ತು ಗ್ಲಾಸಿಗೆ ಬೇರೆ ಇರುತ್ತೆ. ಸೊ ಮತ್ತು ಕ್ಲೋತ್ಸಿಗೂ ಬೇರೆ ಇರುತ್ತೆ. ನಮ್ಮ ಸೆಕೆಂಡ್ ಹ್ಯಾಂಡ್ ಕ್ಲೋತ್ಸ್ ಏನಿರುತ್ತೆ ಅದನ್ನ ಡಿಸ್ಪೋಸ್ ಮಾಡೋಕ್ಕೂ ಇರುತ್ತೆ. ಯೂಶ್ವಲಾಗಿ ಮನೆ ವೇಸ್ಟ್, ಜನರಲ್ ವೇಸ್ಟ್ ಏನಿರುತ್ತೆ ಅದನ್ನ ಈ ರೆಸ್ಟ್ ಆಫ್ ಫಾಲ್ ಹಾಕಬೇಕು. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಲಿಡಲಿಗೆ ಬಂದಿದ್ದೀವಿ. ಇಲ್ಲಿ ನಾವೇನು ರೀಸೈಕ್ಲಬಲ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮನಿ ವಾಪಸ್ ಸಿಗುತ್ತೆ. ಈ ಥರ ವಾಟರ್ ಬಾಟಲ್ಸು, ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸು, ಲೈಕ್ ಈ ಥರ ಕೋಲಾ ಬಾಟಲ್ಸು ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ನಾವು ಕುಡ್ದಾದ್ಮೇಲೆ ಕಲೆಕ್ಟ್ ಮಾಡಿ ಇಟ್ಕೋಬೋದು. ಆ ಇಟ್ಕೊಂಡಿರೋದನ್ನ ಹಾಕಬೇಕು. ಹಾಕಿದಾಗ ವಾಪಸ್ಸು ಸ್ವಲ್ಪ ಮನಿ ಸಿಗುತ್ತೆ. ಅದನ್ನ ಮತ್ತೆ ಶಾಪಿಂಗಿಗೆ ಯೂಸ್ ಮಾಡ್ಕೋಬೋದು, ಗ್ರೋಸರಿ ಶಾಪಿಂಗಿಗೆ. ಇದು ನಾವು ಆ್ಯಕ್ಚುಲಿ ಬೈ ಮಾಡ್ಬೇಕಾದ್ರೆ ಆಲ್ರೆಡಿ ಅವರು ಸ್ಟಾರ್ಟ್ಸಿಗೆ ಹೇಳಿದಂತ ಸ್ವಲ್ಪ ತೊಗೊಂಡಿರ್ತಾರೆ, ಅದನ್ನ ವಾಪಸ್ ಕೊಡ್ತಾರೆ ಅಷ್ಟೇ. ಇದರಿಂದ ಆ್ಯಕ್ಚುಲಿ ಎಲ್ಲರೂ ರೀಸೈಕಲ್ ಮಾಡ್ತಾರೆ, ಅಷ್ಟು ಟ್ರ್ಯಾಶ್ ಥರ ಆಚೆ ಬಿದ್ದಿರಲ್ಲ. ಪ್ಲಸ್ ಯಾರಾದರೂ ಹೋಮ್ಲೆಸ್ಸು ಈ ಥರ ಇರ್ತಾರಲ್ಲ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಆಚೆ ಬಿಟ್ಟಿದ್ರೆ ಅವರು ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಈ ಥರ ಹಾಕ್ಬಿಟ್ಟು ಎಷ್ಟು ಬರುತ್ತೋ ಅಷ್ಟರಲ್ಲಿ ಅವ್ರು ಏನು ಗ್ರೋಸರಿ ಶಾಪಿಂಗ್ ಮಾಡ್ಕೋಬೇಕು ಆ ಥರ ಎಲ್ಲ ಮಾಡ್ಕೊತಾರೆ. ಇದು ಸ್ವಲ್ಪ ಕ್ಲೀನಾಗೂ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ರೀಸೈಕ್ಲಿಂಗ್ ಥರನೂ ಆಗುತ್ತೆ, ಪ್ಲಸ್ ಈ ಥರ ಹೋಮ್ಲೆಸ್ಸು ಅವ್ರಿಗೆಲ್ಲನೂ ಯೂಸ್ಫುಲ್ಲು ಆಗುತ್ತೆ. ಈ ಥರ ಫೀಚರ್, ಈ ಥರ ಏನು ಫೆಸಿಲಿಟಿ ಇದೆಯಲ್ಲ ಇಲ್ಲಿ, ಅದು ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸಲ್ಲಿ ಈ ಥರ ಇರುತ್ತೆ. ಸೊ ನಮ್ಮ ಹತ್ರ ಎಷ್ಟೊಂದು ಬಾಟಲ್ಸ್ ಇತ್ತು. ಮೋಸ್ಟ್ ಆಫ್ ದೆಮ್ ಕೋಲಾ ಝೀರೋಸ್. ವಿ ಆರ್ ಕೋಲಾ ಝೀರೋ ಫ್ಯಾನ್ಸ್. ಸೊ ಮೋಸ್ಟ್ ಆಫ್ ದೆಮ್ ಕೋಲಾ ಝೀರೋ ಕ್ಯಾನ್ಸ್ ಇತ್ತು. ಇಲ್ಲಿ ನೋಡಿದರೆ 14 ಕ್ಯಾನ್ಸು ಮತ್ತು 5 ಬಾಟಲ್ಸು, ಟೋಟ್ಲಾಗಿ €3.25 ವಾಪಸ್ ಸಿಗುತ್ತೆ. ಎಲ್ಲ ಮುಗ್ದಾದ್ಮೇಲೆ ಸ್ಟಾರ್ಟ್ಸಿಗೆ ಅಂತ ಮಾಡಿದ್ರೆ ಪ್ರಿಂಟ್ ಆಗುತ್ತೆ. ಈಗ ಪ್ರಿಂಟ್ ಮಾಡ್ಕೊತೀನಿ. ಇದೇನಿರುತ್ತೆ ಇವಾಗ ಬರುತ್ತೆ. ಸೊ ಇದನ್ನ ಲಿಡಲಲ್ಲಿ ನಾವೇನು ಗ್ರೋಸರಿ ಶಾಪಿಂಗ್ ಮಾಡ್ತೀವೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಹಂಗೆ ಏನು ತೊಗೊತಾ ಇದ್ದೀವಿ? ಯಾ ಅಂದರೆ ಸ್ವೀಟ್ ಕಾರ್ನ್ ತೊಗೊತಾ ಇದ್ದೀವಿ. ಸ್ವೀಟ್ ಕಾರ್ನ್ 2 ಥರ ಸಿಗುತ್ತೆ ಇಲ್ಲಿ. ಒಂದು ಆಲ್ರೆಡಿ ಕುಕ್ ಆಗಿಲ್ದಿರೋದು, ಇನ್ನು ಒಂದು ಕುಕ್ ಆಗಿರೋದು. ಸೊ ನಾವು ಆಲ್ರೆಡಿ ಕುಕ್ ಆಗಿರೋದನ್ನೇ ತೊಗೊತಿದ್ದೀವಿ, ಸೊ ದಟ್ ಈಸಿಯಾಗಿರುತ್ತೆ ಕುಕ್ ಮಾಡೋಕ್ಕೆ ಅಂದ್ಬಿಟ್ಟು. ಎಷ್ಟು ತೊಗೋಬೇಕು? ಐ ಥಿಂಕ್ ಅರೌಂಡ್ 12 to 14 ಪೀಪಲ್ ಇರ್ತಾರೆ ಅನಿಸುತ್ತೆ. ಒಂದರಲ್ಲಿ ಹಾಫ್ ಮಾಡಿದ್ರು ಅರೌಂಡ್ 7 to 8 ತೊಗೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ. ಇವಾಗ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕು? ಸೊ ಇವಾಗ ಬಟರ್ ಒಂದು ಇರಲಿಲ್ಲ, ಸೊ ಲಿಡಲಲ್ಲಿ ಸಿಕ್ಕಿಲ್ಲ ನಮಗೆ. ಸೊ ಆಲ್ಬರ್ಟೈನಲ್ಲಿದೆ, ಆಲ್ಬರ್ಟೈನಲ್ಲಿ ರೂಮ್ ಬಟರ್ ಆನ್ ಗೆಸೌಟನ್ ಬೇಕಾ, ಗೆಸೌಟನ್ ಬೇಕಾ? ಐ ಥಿಂಕ್ ಆನ್ ಗೆಸೌಟನ್ನೇ ತೊಗೊಳೋದ. ಯಾ ಆನ್ ಗೆಸೌಟನ್ ಅಂದರೆ ವಿತೌಟ್ ಸಾಲ್ಟ್ ಅಂತ. ಸೊ ಒಂದು ಸಾಕಾಗುತ್ತಲ್ಲ? ಓಕೆ. ಸೊ ನಾವು ಇವತ್ತು ಹೋಗ್ಬಿಟ್ಟು ಈ ಕಾರ್ನ್ ತೊಗೊಂಡ್ವಿ. ಒಂದೊಂದು ಪ್ಯಾಕೆಟಲ್ಲಿ 2 ಇರುತ್ತೆ. ಈ ಥರ ನಾವು 6 ಪ್ಯಾಕ್ಸ್ ತಂದ್ವಿ, ಅಂದರೆ 12 ಕಾರ್ನ್ಸ್ ಇರುತ್ತೆ. ಜಾಸ್ತಿ ಜನನೇ ಇದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಅಟ್ಲೀಸ್ಟ್ ಒಂದೊಂದಾದರೂ ಬರಲಿ ಅಂತ ಈ ಥರ ತೊಗೊಂಬಂದಿದ್ದೀವಿ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಅವ್ರ ಮನೆಗೆ ತೊಗೊಂಡೋದಾಗ ಬಾರ್ಬೆಕ್ಯೂ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಇವಾಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಪ್ಯಾಕೆಟಿಂದ ತೆಗೆದ್ಬಿಟ್ಟು ಎಲ್ಲ ಕಾರ್ನು ಹಾಫ್ ಥರ ಕಟ್ ಮಾಡ್ಕೊತೀನಿ. ಫಸ್ಟ್ ಕಾರ್ನ್ ತಗೊಂಡು ಹಿಂಗೆ ಹಾಫ್ ಆಗಿ ಮಾಡಲಾ? ಸೆಂಟರ್ ಮಾಡಿ ಸಾಕು. ಇಲ್ಲ ಗಟ್ಟಿ ಇರುತ್ತೆ. ಫಸ್ಟ್ ಟ್ರೈ ಮಾಡೋದು. ಬರ್ತಾ ಇದೆ. ಹಿಂಗೂ ಮಾಡ್ಬೇಕು ಅನ್ಸುತ್ತಲ್ಲ, ಹಿಂಗೆ ಓಕೆನಾ? ಲಾಸ್ಟ್ ಟೈಮ್ ನಂಗೆ ನೆನಪಿರಂಗೆ ಈ ಥರ ಮಾಡಿದ್ವಿ.
ಸೊ ಇವಾಗ 5 ಪ್ಯಾಕೆಟ್ಸ್ ಕಟ್ ಮಾಡ್ಕೊಂಡ್ವಿ ಈ ತರ. ಅವಾಗಲೇ ಹಾಫ್ ಕಟ್ ಮಾಡ್ಕೊಂತಿದ್ದೆ. ಸೊ ಹಾಫಲ್ಲಿ ಹಾಫ್, ಸೊ ಒಂದು ಕಾರ್ನಲ್ಲಿ 4 ಪೀಸಸ್ ತರ ಕಟ್ ಮಾಡ್ಕೊಂಡಿದೀವಿ. ಇಬ್ರು ಸೇರ್ಕೊಂಡು ಕಟ್ ಮಾಡಿದ್ವಿ ಈ ತರ. ಸೊ ಒಂದರಲ್ಲಿ 4 ಪೀಸಸ್ ಬರೋ ತರ. ಇಷ್ಟು ಸಾಕು ಅನ್ಸುತ್ತೆ. ಇನ್ನ ಒಂದು ಎಕ್ಸ್ಟ್ರಾ 1 ಪ್ಯಾಕೆಟ್ ಇದೆ, ಇನ್ನ 2 ಕಾರ್ನ್ ಮಿಕ್ಕಿದೆ. ಅದನ್ನ ಮೇ ಬಿ ಜಸ್ಟ್ ಹಾಗೆ ತಗೊಂಡು ಹೋಗ್ತೀವಿ. ಯಾಗಾದ್ರೂ ಆಮೇಲೆ ಬೇಕಂದ್ರೆ ವೀಕೆಂಡ್ ಅಲ್ಲೇ ಮಾಡ್ಬಿಟ್ಟು ಕೊಡ್ಬೋದು. ಸೊ ಸದ್ಯಕ್ಕೆ ಈ ತರ ಕಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನೇನಿಲ್ಲ, ಅದನ್ನ ಮ್ಯಾರಿನೇಟ್ ಮಾಡಕ್ಕೆ ಏನ್ ಮಾಡ್ಕೋಬೇಕು ಅದು ಮಾಡ್ಕೋಬೇಕಷ್ಟೇ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಇದು ಬಟರ್ ಫ್ರಮ್ ಆಲ್ಬರ್ಟೈನ್, ಇವತ್ತೇ ತಂದಿದ್ದು. ಮತ್ತೆ ಇದು ಗಾರ್ಲಿಕ್ ಪೌಡರ್ ಇದೆ, ಆನಿಯನ್ ಪೌಡರ್ಸ್ ಇದೆ, ಚಿಲ್ಲಿ ಪೌಡರ್ ಇದೆ, ಆಮೇಲೆ ಇದು ಉಪ್ಪಿದೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮ್ಯಾರಿನೇಷನ್ಗೆ. ಸೊ ಇದೆಲ್ಲಾನು ಇದೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಫ್ ಬಟರ್ ಹಾಕೊಂಡಿದ್ದೀನಿ. ಈ ಬಟರ್ನ ಮೈಕ್ರೋವೇವಲ್ಲಿ ಒಂದು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಒಂದು 30 seconds to 45 seconds ಇಡ್ತೀನಿ. ಸೊ ಈ ಥರ ಮೆಲ್ಟ್ ಆಗಿದೆ ಬಟರು. ಇವಾಗ ಈ ಮೆಲ್ಟ್ ಆಗಿರೋ ಬಟರ್ಗೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಅಷ್ಟೇ. ಫಸ್ಟ್ ಸಾಲ್ಟ್ ಹಾಕೊಂತೀನಿ ಸ್ವಲ್ಪ. ಎಸ್, ನಾವು ತೊಗೊಂಬಂದಿದ್ದು ಅನ್ಸಾಲ್ಟೆಡ್ ಬಟರು. ಸೊ ಫಸ್ಟ್ ಸಾಲ್ಟ್ ಹಾಕ್ಕೊಂಡೆ. ನೆಕ್ಸ್ಟು ಇವಾಗ ದಿಸ್ ಗಾರ್ಲಿಕ್ ಪೌಡರ್ ಹಾಕೊತೀನಿ, ಆನಿಯನ್ ಪೌಡರ್ ಹಾಕೊತೀನಿ, ಆಮೇಲೆ ಚಿಲ್ಲಿ ಪೌಡರ್, ಇದನ್ನ ಮಿಕ್ಸ್ ಮಾಡ್ಕೊಡೋದಷ್ಟೇ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೊಂದ್ಸತಿ ಪೌಡರ್ಸು ಲಂಪ್ಸ್ ಥರ ಆಗ್ಬಿಡುತ್ತೆ. ಏನು ಲಂಪ್ಸ್ ಥರ ಇರಬಾರ್ದು, ಸ್ಮೂತಾಗಿ ಹಿಂಗೆ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ನೋಡೋದ ಹೆಂಗಿದೆ ಅಂತ. ಐ ಥಿಂಕ್ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು. ಇನ್ನೂ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋಬೋದು. ಒಂದು ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಉಪ್ಪಿದ್ರೆ ಆ ಕಾರ್ನ್ ಏನು ಇರಲ್ವಲ್ಲ, ಐ ಮೀನ್ ಆ ಕಾರ್ನಿಗೆ ಏನು ಸ್ಪೈಸಸ್ ಇರಲ್ವಲ್ಲ. ಸೊ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಜಾಸ್ತಿನೇ ಇರೋ ಥರ ಹಾಕೋಬೇಕು. ಆಗ ಈ ಥರ ಲೆಮನ್ಸ್ ತೊಗೊತಾ ಇದ್ದೀನಿ. ಈ ಲೆಮನ್ನ ಜಸ್ಟ್ ಈ ಮಿಕ್ಸರ್ ಏನಿದೆಯಲ್ಲ ಆ ಮಿಕ್ಸರ್ನ ಕಾರ್ನ್ಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೆಮನಿಂದ ರಬ್ ಮಾಡ್ತೀನಿ. ಫಸ್ಟು ಲೆಮನಿಂದ ರಬ್ ಮಾಡಿಬಿಟ್ಟು ಆಮೇಲೆ ಈ ಬಟರ್ ಮಿಕ್ಸರ್ ಏನಿರುತ್ತಲ್ಲ ಅದನ್ನ ಹಾಕೊತೀನಿ. ಟೇಸ್ಟ್ ಒಂದು ಸ್ವಲ್ಪ ಟ್ಯಾಂಗಿ ಥರ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಏನು ಕಾರ್ನ್ ಇದೆಯಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದು ತೊಗೊಂಡು ಈ ಲೆಮನ್ ಏನಿರುತ್ತಲ್ಲ ಅದನ್ನ ಜಸ್ಟ್ ಟಾಪ್ ಈ ಥರ ಒಂದು ಸತಿ ಕೋಟ್ ಮಾಡ್ಕೋಬೇಕು. ಸೊ ಇವಾಗ ಲೆಮನ್ ಫುಲ್ ಆಗಿದೆ. ನೆಕ್ಸ್ಟು ಇದನ್ನು ಈ ಥರ ಒಂದು ಪಾತ್ರೆಯಲ್ಲಿ ತೊಗೊಂಡ್ಬಿಡ್ತೀನಿ. ಅಲ್ಯೂಮಿನಿಯಂ ಫಾಯಿಲ್ದು ಈ ಮಿಕ್ಸರ್ ಏನಿರುತ್ತಲ್ಲ ಅದನ್ನ ತೊಗೊಂಡು ಕಾರ್ನ್ ಮೇಲೆ ಅಪ್ಲೈ ಮಾಡೋದಷ್ಟೇ. ಸೊ ಈ ಮಿಕ್ಸರ್ ತೊಗೊಂಡು ಈ ಥರ ಟಾಪ್ ಪೋರ್ಷನ್ ಇದ್ದಲ್ಲ ಅದನ್ನ ಕವರ್ ಮಾಡೋ ಥರ ಹೀಗೆ ಹಾಕೋಬೇಕು. ಸೊ ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ಎಲ್ಲ ಕಾರ್ನು ರೆಡಿ ಮಾಡಿಬಿಟ್ಟು ಫೈನಲಾಗಿ ತೋರಿಸ್ತೀನಿ. ಸೊ ಈ ಟ್ರೇಯಲ್ಲಿ ಲೇಯರ್ ಬೈ ಲೇಯರ್ ಇಟ್ಕೊಂಡು ಹೋದ್ವಿ. ಇವಾಗ ದಿಸ್ ಇಸ್ ದ 3rd ಲೇಯರ್. ಇದನ್ನು ಫೈನಲ್ ಲೇಯರ್ನ ಕೋಟ್ ಮಾಡಿಕೊಂಡು ಮಾಡಿದರೆ ಮುಗೀತು. ಇದೆಲ್ಲ ಕೋಟ್ ಆದಮೇಲೆ ನೆಕ್ಸ್ಟು ಫ್ರಿಜ್ಜಲ್ಲಿ ಇಡ್ತೀವಿ ಅಷ್ಟೇ. ಇಟ್ಬಿಟ್ಟು ನಾಳೆ ಬೆಳಗ್ಗೆ ತೆಗಿತೀವಿ. ನಾಳೆ ಬೆಳಗ್ಗೆ ಅವ್ರು ಮಧ್ಯಾಹ್ನ ಯಾವಾಗ ಹೊರಡ್ತೀವೋ ಆವಾಗ ತೆಗಿತೀವಿ. ಅಷ್ಟೊತ್ತಲ್ಲಿ ಕರೆಕ್ಟಾಗಿ ಫುಲ್ಲಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಬಾರ್ಬೆಕ್ಯೂ ಮಾಡಿದಾಗೂ ಈ ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಅದರೊಳಗಡೆ ಸೇರಿಕೊಂಡಿರುತ್ತೆ. ಬಾರ್ಬೆಕ್ಯೂ ಮಾಡಿದಾಗ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ಬಾರ್ಬೆಕ್ಯೂ ಮಾಡಿದಾಗೂ ಇದೇ ಥರ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಈ ಟೈಮೂ ಅದೇ ಥರ ಮಾಡ್ತಿದ್ದೀವಿ. ಸೊ ಇವಾಗ ಈ ಥರ ರೆಡಿ ಆಗಿದೆ. ಒಂದು ಟ್ರೇಯಲ್ಲಿ ಎಲ್ಲಾನು ಜೋಡಿಸ್ಕೊಂಡು ಎಲ್ಲಾನು ಮ್ಯಾರಿನೇಟ್ ಮಾಡಿಬಿಟ್ಟು ಕವರ್ ಮಾಡಿದ್ದೀನಿ.
ಇದನ್ನ ಜಸ್ಟ್ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ, ಆಮೇಲೆ ನಾಳೆ ತೆಗೆದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಬಾರ್ಬೆಕ್ಯೂ ಮಾಡೋದಷ್ಟೇ ಬಾಕಿ ಇರೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.